ಜಾತ್ರಾ ಮಹೋತ್ಸವ ವಿದ್ಯುಕ್ತವಾಗಿ ಪ್ರಾರಂಭ ಆದದ್ದು 26ನೇ ತಾರೀಕಿಂದ ಇವತ್ತಿಗೆ 2ನೇ ದಿನ. ಆದ್ರೆ 25ನೇ ತಾರೀಕಿನ ಮಹಾಪ್ರಸಾದ ವಿತರಣೆ ಪ್ರಾರಂಭ ಮಾಡಿದ್ವಿ. ಅವತ್ತೇ ಸುಮಾರು ಒಂದು 25,000 30,000 ಜನಕ್ಕೆ 25ನೇ ತಾರೀಕೆ ಪ್ರಸಾದ ವ್ಯವಸ್ಥೆ ಆಯ್ತು. ಆ 25ನೇ ತಾರೀಕೆ ಸ್ವಾಮೀಜಿಯವರು ಈ ಒಂದು ಮಹಾದಾಸೋಹದಲ್ಲಿ ಅಗ್ನಿ ಪೂಜೆಯನ್ನು ಮಾಡಿ ಉದ್ಘಾಟನೆ ಮಾಡಿದ್ರು. ನಿರಂತರವಾಗಿ ನಡೀತಾ ಇದೆ. ಈಗ ನೀವು ನೋಡಿರ್ಬೋದು, ಈಗ ನೋಡಿ ಇಲ್ಲಿ ಹೊಲಗಳಿದೆ, ಇವು ಒಂದು ದಬ್ರಿಗೆ 5 ಕ್ವಿಂಟಾಲ್ ಯಾವುದೇ ಹಾಕಿದ್ರು 5 ಕ್ವಿಂಟಾಲನ್ನ ನಮ್ಮ ಅಡಿಗೆ ತೆಗೆದು ಕೆಳಗಡೆ ಕೊಡ್ತಾರೆ. ಅನ್ನ ಆದ್ರೆ 5 ಕ್ವಿಂಟಾಲು, ಪಾಯಸ ಆದ್ರೂ 5 ಕ್ವಿಂಟಾಲು, ಕಡಲೆ ಹುಳಿ ಆದ್ರೂ 5 ಕ್ವಿಂಟಾಲು, ಮತ್ತೆ ಸಾಂಬಾರು 5 ಕ್ವಿಂಟಾಲು. ಇಂಥದ್ದು 50 ಒಲೆಗಳು ಕೊನೆಗೆ ಒಂದು ಸಾರಿ ಮಾಡಿದ್ರೆ 50 ಕ್ವಿಂಟಾಲ್ನ ಒಂದೇ ಸಾರಿ ಪೂರ್ಣ ಕಳಿಸ್ತಾರೆ. ಆ ಪ್ರಸಾದ ತೀರ್ತಿದ್ದಂಗೆ ಮತ್ತೆ ಸೆಕೆಂಡ್ ಬ್ಯಾಚ್ ಮತ್ತೆ ಶುರು ಮಾಡ್ತಾರೆ. ಬೆಳಿಗ್ಗೆ ಹೇಳ್ತೀನಿ, ಬೆಳಿಗ್ಗೆ ಬಂದಂತವ್ರೆಲ್ರಿಗೂ ಸ್ವಾಮೀಜಿ ಆದೇಶ ಮಾಡಿದ್ದಾರೆ, ಪ್ರತಿಯೊಬ್ಬರಿಗೂ ಕೂಡ ತಿಂಡಿ ಕೊಡ್ಬೇಕು. ತಿಂಡಿನಲ್ಲಿ ಪ್ರತಿ ಟೈಮಲ್ಲೂ ಕೂಡ ಸ್ವೀಟ್ ಇರಬೇಕು. ಯಾವುದು ಖಾರ ಪೊಂಗಲು, ಸಿಹಿ ಪೊಂಗಲು, ಅಥವಾ ನಿಮ್ಮ ಯಾವುದು ಇದು ಉಪ್ಪಿಟ್ಟು, ಕೇಸರಿ ಬಾತು, ಈ ತರ 2 ಸ್ವೀಟ್ ಕೊಡ್ಬೇಕು. ಯಾವುದು ಬೆಳಿಗ್ಗೆ ತಿಂಡಿಗೂ ಕೂಡ ಸುಮಾರು ಒಂದು 40,000 ರಿಂದ 50,000 ಜನಕ್ಕೆ ಪ್ರತಿದಿನ ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಆಗ್ತಾ ಇದೆ. ಅದಲ್ಲದೆ ಮಧ್ಯಾಹ್ನ ಊಟಕ್ಕೂ ಕೂಡ ಅನ್ನ, ಸಾಂಬಾರು, ಪಾಯಸ, ಹುಳಿ, ಮತ್ತೆ ನೀವು ಮಜ್ಜಿಗೆ ಅಂದ್ರೆ ಮೊಸರು, ಅರ್ಧ ಮೊಸರು ಇಟ್ಟಿದೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಒಂದು ಸ್ವೀಟ್ ಇದೆ. ಇಲ್ಲ ಲಾಡ್ ಇರ್ಬೋದು, ಇಲ್ಲ ಬೂಂದಿ ಇರ್ಬೋದು, ಮೈಸೂರು ಪಾಕ್ ಇರ್ಬೋದು, ಅಥವಾ ಬಾದ್ಶಾ ಇರ್ಬೋದು, ಅಥವಾ ಕೊಬ್ಬರಿ ಮಿಠಾಯಿ ಪ್ರತಿ ಟೈಮಲ್ಲೂ ಕೊಡ್ಬೇಕು ಅಂತ ಸ್ವಾಮೀಜಿ ಆದೇಶ ಆಗಿದೆ. ಈಗ ಮಧ್ಯಾಹ್ನ ಊಟಕ್ಕೆ ನಮ್ಮಲ್ಲಿ ಈಗ 1 ರಿಂದ 2 ಲಕ್ಷ ಜನಕ್ಕೆ ಪ್ರಸಾದ ವ್ಯವಸ್ಥೆ ರೆಡಿ ಆಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ಮಧ್ಯಾಹ್ನ ಪ್ರಸಾದ 1.5 ರಿಂದ 2 ಲಕ್ಷ ಜನಕ್ಕೆ, ಮತ್ತೆ ರಾತ್ರಿ ಸ್ವಲ್ಪ ಕಡಿಮೆ ಆಗುತ್ತೆ, ಆದ್ರೂ 1 ಲಕ್ಷ ಜನಕ್ಕೆ ನಾವು ರಾತ್ರಿ ಕೂಡ ಪ್ರಸಾದ ವ್ಯವಸ್ಥೆನ ನಿರಂತರವಾಗಿ ನಾವು ಮಾಡ್ತಾ ಇದ್ವಿ. ಸ್ವಾಮೀಜಿಯವರ ಆದೇಶದಂತೆ ಇಲ್ಲಿ ಬರುವಂತ ಭಕ್ತರುಗಳು ಅವರು ರಾತ್ರಿ 1 ಗಂಟೆ ಬಂದ್ರು ಕೂಡ ಪ್ರಸಾದ ಕೊಡ್ಬೇಕು ಅಂತ ಸ್ವಾಮೀಜಿ ಹೇಳಿದ್ದಾರೆ. ನಿರಂತರವಾಗಿ ಬೆಳಗ್ಗೆ 7 ಗಂಟೆಗೆ ತಿಂಡಿ ಶುರುವಾದ್ರೆ, ಮತ್ತೆ ಮಧ್ಯಾಹ್ನ ರಾತ್ರಿ ಪ್ರಾರಂಭ ಆದ್ರೆ 7 ಗಂಟೆಗೆ ನಾವು ಊಟ ಶುರು ಮಾಡ್ತೀವಿ. 12:30 ತನಕ ಕೂಡ ನಾವು ಪ್ರಸಾದ ಬಡಿಸ್ತೀವಿ. ಯಾಕೆಂದ್ರೆ ಎಷ್ಟೋ ಜನ ಆ ಟೈಮಲ್ಲಿ ಬೇರೆ ಬೇರೆ ಕಡೆಯಿಂದ ದೂರದಿಂದ ಬಂದಿರ್ತಾರೆ. ಜೊತೆಗೆ ಮದುವೆ ಕಾರ್ಯಕ್ರಮಗಳಲ್ಲಿ ರಾತ್ರಿ 1 ಗಂಟೆಗೂ ಕೂಡ ಬಸ್ ಮಾಡ್ಕೊಂಡ್ ಬರ್ತಾರೆ. ಅವರು ಊಟ ಇಲ್ಲದೆ ಇರಬಾರ್ದಪ್ಪ, 12:30 ತನಕ ನಾವು ನಿರಂತರವಾಗಿ ಮಹಾದಾಸೋಹದಲ್ಲಿ ಪ್ರಸಾದ ಆಗ್ತೇವೆ. ಇದು ಮೇಜರ್ ಆಗಿ ಎಲ್ಲದೆ ನಮ್ಮ ಸ್ವಾಮೀಜಿ ಉಳ್ಕೊಳ್ಳುವಂತದ್ದು ಆ ಕಡೆ ಗೆಸ್ಟ್ ಹೌಸ್ ಇದೆ. ಅಲ್ಲಿ 1,000, 1,500 ರಿಂದ 2,000 ಜನ ಯಳಂಗರು ಮತ್ತೆ ಬೇರೆ ಬೇರೆ ಮಠಾಧೀಶರು ಅಲ್ಲಿ ಊಟ ಮಾಡ್ತಾರೆ. ಎದುರುಗಡೆ ಗೆಸ್ಟ್ ಹೌಸ್ ಇದೆ. ಆ ಗೆಸ್ಟ್ ಹೌಸ್ ಅಲ್ಲೂ ಕೂಡ ಒಂದು 5 ರಿಂದ 10,000 ಜನ ಅಲ್ಲಿ ಊಟ ಮಾಡ್ತಾರೆ. ಅದಲ್ಲದೆ ನೀವು ವಸ್ತು ಪ್ರದರ್ಶನ ನೋಡಿದ್ರಲ್ಲ, ವಸ್ತು ಪ್ರದರ್ಶನದಲ್ಲಿ ಮತ್ತೆ ನಮ್ಮ ಕೃಷಿ ಮೇಳ, ಆ 2 ಕಡೆಗೂ ಕೂಡ ಪ್ರತ್ಯೇಕವಾಗಿ ಅಲ್ಲೇನೆ ಪ್ರಸಾದ ವ್ಯವಸ್ಥೆಯನ್ನು ಸಿದ್ಧತೆ ಮಾಡಿ ಅಲ್ಲಿ ಬಡಿಸ್ತಾ ಇದ್ದಾರೆ. ಅಲ್ಲೂ ಒಂದು 10 ರಿಂದ 20,000 ಜನ ಒಂದೊಂದು ಟೈಮಲ್ಲೂ ಕೂಡ ಅಲ್ಲಿ ಊಟ ಮಾಡ್ತಾರೆ. ಅದಲ್ಲದೆ ನಮ್ಮ 5,000 ಜನ ಮಕ್ಕಳು ಹಾಸ್ಟೆಲ್ ಇದೆ. ಅಲ್ಲಿ ಒಂದ್ಸಾರಿ 5,000 ಜನ ಕುತ್ಕೊಳ್ಳುವಂತ ಮಹಾದಾಸೋಹ ಭವನ ಇದೆ. ಅಲ್ಲಿ ಪ್ರತಿ ಟೈಮಲ್ಲೂ ಕೂಡ 5,000 ಜನ ಅಲ್ಲಿ ಊಟ ಮಾಡ್ತಾರೆ. ನಿರಂತರವಾಗಿ ಅಲ್ಲೂ ಕೂಡ ಒಂದು 25,000 ರಿಂದ 30,000 ಜನ ಊಟ ಮಾಡ್ತಾರೆ. ಅದಲ್ಲದೆ ನಮ್ದು KVK ಇದೆ, ಇಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿ, ಅಲ್ಲೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ. ಇದಲ್ಲದೆ ನಮ್ಮ ಊರೊಳಗಡೆ ಮಠ ಇದೆಯಲ್ಲ ದಾಸೋಹ, ಆ ದಾಸೋಹ 5,000 ಜನ ಅಲ್ಲೂ ಕೂಡ ಬಟ್ಟೆ ಟೈಮ್ ಕೂತ್ಕೋಬಹುದು. ಅಲ್ಲೂ ಕೂಡ ನಿರಂತರವಾಗಿ ದಾಸೋಹ ನಿರಂತರವಾಗಿ ಒಂದು 8 ಕಡೆ 10 ಕಡೆ ದಾಸೋಹ ನಡ್ತಾ ಇದೆ. ಆದ್ರೆ ಮೇಜರ್ ಇದು ಮಹಾದಾಸೋಹ ಅಂತ ಹೇಳಿ ನೀವು ಬೋರ್ಡ್ ನೋಡಿರ್ಬೋದು. ಇಲ್ಲಿ ನಾವು ಬೆಳಗ್ಗೆ ತಿಂಡಿ ಒಂದು 40 ರಿಂದ 50,000 ಜನಕ್ಕೆ, ತಿರ್ಗಾ ಮಧ್ಯಾಹ್ನ ಊಟ 1.5 ರಿಂದ 2 ಲಕ್ಷ ಜನಕ್ಕೆ, ಮತ್ತೆ ರಾತ್ರಿ 1.5 ಲಕ್ಷ ಜನಕ್ಕೆ ನಿರಂತರವಾಗಿ ನಿಧಾನದಲ್ಲಿ ಒಂದು ಪ್ರಸಾದ ವಿತರಣೆ ಆಗ್ತಾ ಇದೆ. ಇದನ್ನ ಸಿದ್ಧತೆ ಮಾಡಕ್ಕೆ ನಮ್ಮ ಶಿವಮಲ್ಲಪ್ಪ ಅವರು 500 ಜನ ಅವರು ಸಿದ್ಧತೆ ಮಾಡೋದಕ್ಕೆ ಅವರು ಬಾಣಸಿಗರಿದ್ದಾರೆ. ಅದಲ್ಲದೆ ನಮ್ಮ ವಾಲಂಟಿಯರ್ಸ್ ASS ಸಂಸ್ಥೆ ನೌಕರರು 5,000 ಜನ ರೆಡಿ ಇದ್ದಾರೆ. ಪ್ರತಿದಿನ ಪ್ರತಿ ಟೈಮಲ್ಲೂ ಬಂದು ಬರ್ಬೇಕು. ಅದಲ್ಲದೆ ಸುತ್ತಮುತ್ತ 53 ಗ್ರಾಮದಿಂದ ಸುಮಾರು 5,000 ಜನ ಭಕ್ತರು ಬಂದು ಅವರು ಕೂಡ
ನಿರಂತರವಾಗಿ ಪ್ರಸಾದವನ್ನು ನಡೆಸಿ ಮತ್ತೆ ಸ್ವಾಮೀಜಿ ಹತ್ರ ಮೀಟ್ ಮಾಡಿ ಪ್ರಸಾದ ಇಸ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಹೋಗ್ತಾರೆ. ಇದು ನಿರಂತರವಾಗಿ ಬಂದಿರುವಂಥದ್ದು. ಮತ್ತೆ ನಾವು ಈ ಸಾರಿ ನೀವು ನೋಡಿರ್ಬೋದು 50 ಒಲೆಗಳಿದೆ.